ವಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾರ್ಸ್ ಮಗ್ಗ. ಸೌತ್ ಆಫ್ರಿಕಾ T20 ಲೀಗ್ ಬಗ್ಗೆ ಮಾತಾಡಬೇಕಾಗಿತ್ತು. ಅದು ನಮ್ಮ ಫ್ಯಾಫ್ ಡು ಪ್ಲೆಸಿಸ್ ಬಗ್ಗೆ ಮಾತಾಡಬೇಕಾಗಿತ್ತು. ಜೋಬಾ ಸೂಪರ್ ಕಿಂಗ್ಸ್ಗೆ ಕ್ಯಾಪ್ಟನ್ ಆಗಿರುವಂಥ ಫ್ಯಾಫ್ ಡು ಪ್ಲೆಸಿಸ್ ಅವರ ಫಾರ್ಮ್ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿತ್ತು. ಅದು ಜೋಬಾ ಸೂಪರ್ ಕಿಂಗ್ಸ್ಗಲ್ಲ, ಅದು ನಮ್ಮ RCBಗೆ ಮೈನು ಕನ್ಸರ್ನ್ ಆಗಿತ್ತು. ಏನು ಗುರು ಹಿಂಗಾಡ್ತವ್ರೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾವ್ರಲ್ಲ ಗುರು, ಡಬ್ಬಾ ಫಾರ್ಮಲ್ಲಿ ಅವರೆಲ್ಲ ಗುರು ಅಂತ ಸಿಕ್ಕಾಪಟ್ಟೆ ವರಿ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿ ಚೇಂಜ್ ವಿಚಾರ, ನಮ್ಮ RCBಲಿ ಕ್ಯಾಪ್ಟನ್ಸಿ ಚೇಂಜ್ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತೆ. RCB ಚೇಂಜ್ ಮಾಡುತ್ತಂತೆ ಸಲ ಕ್ಯಾಪ್ಟನ್ನ, ಅದು ಇದು ಅಂತ ಎಲ್ಲ ರ್ಯೂಮರ್ಸ್ಗಳು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿತ್ತು. ಯಾವಾಗ ವಿಲ್ ಜಾಕ್ಸ್ ಅವರು ಸೆಂಚುರಿನ ಹೊಡಿತಾರೋ ಅವಾಗ ಏನ್ ಗುರು ಫ್ಯಾಫ್ ಹಿಂಗ ಆಡ್ತಾರೋ, ಡಬ್ಬಾ ತರ ಆಡ್ತಾವ್ರೆ. ವಿಲ್ ಜಾಕ್ಸ್ ನೋಡ್ರೆ ಹಿಂಗ್ ಇಕ್ತಾವ್ರೆ, ಅಲ್ಲಿ ಸೆಂಚುರಿ ಎಲ್ಲ ಇಕ್ಕಿದ್ದಾರೆ, ಜೊತೆಗೆ ಒಂದು 70+ ಬೇರೆ ಇಕ್ಕಿದ್ದಾರೆ. ಆದ್ರಿಂದ ವಿಲ್ ಜಾಕ್ಸ್ನೇ ಓಪನ್ ಮಾಡ್ಬಿಟ್ಟು ಫ್ಯಾಫ್ ಡು ಪ್ಲೆಸಿಸ್ನ ಸೆಲೆಕ್ಟ್ ಆಗಿ ಕೂಡಿಸ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ಸಿನ ಬೇರೆಯವ್ರಿಗೆ ಕೊಟ್ರೆ ಆಗೋದಿಲ್ವಾ ಅಂತ RCBಗೆ ಒಂದು ಸ್ವಲ್ಪ, ಅದೇ RCB ಫ್ಯಾನ್ಸ್ಗಳಿಗೆ ಥಾಟ್ ಪ್ರಾಸೆಸ್ ಅಂತೂ ಖಂಡಿತ ಬಂದಿತ್ತು. ಇದಕ್ಕೆ ಪರ್ಫೆಕ್ಟ್ ಉತ್ತರನ ಫ್ಯಾಫ್ ಡು ಪ್ಲೆಸಿಸ್ ಅವರು ಕೊಟ್ಟಿದ್ದಾರೆ. ಎಲ್ಲ 1 ಮ್ಯಾಚ್ 2 ಮ್ಯಾಚ್ 3 ಮ್ಯಾಚ್ 4 ಮ್ಯಾಚ್ 5 ಮ್ಯಾಚ್ ಈ ತರ ಆದವಪ್ಪ. ಬಟ್ ಟೂರ್ನಮೆಂಟ್ ಎಂಡ್ ಆಗುವಂಥ ಸಮಯದಲ್ಲಿ, ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಟೂರ್ನಮೆಂಟ್ ಎಂಡ್ ಆಗುವಂಥ ಸಮಯದಲ್ಲಿ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಅವರು ಅಷ್ಟೊಂದು ಫಾರ್ಮ್ ಇರಲಿಲ್ಲ. ಸೌತ್ ಆಫ್ರಿಕನ್ T20 ಲೀಗಲ್ಲಿ ಬೇಗನೆ ಔಟ್ ಆಗಿದ್ರು. ಇನ್ನೇನು ಟೂರ್ನಮೆಂಟ್ ಹಾಫ್ ಆಫ್ ದ ಫೇಸ್ ಕಂಪ್ಲೀಟ್ ಆಗಾದ್ಮೇಲೆ ಅಲ್ಲಿಂದ ಫಾರ್ಮಿಗೆ ಬಂದರು, ಸೆಂಚುರಿಗಳನ್ನ ಹೇಳ್ಸಿದ್ರು, 50s ಬ್ಯಾಕ್ ಟು ಬ್ಯಾಕ್ ಹೊಡೆದ್ರು. ಅಲ್ಲಿಂದ ಮತ್ತೆ ಫಾರ್ಮಿಗೆ ಬಂದರು. ಸೌತ್ ಆಫ್ರಿಕನ್ T20 ಲೀಗ್ ಹೆಂಗೆ ಅಂತಂದ್ರೆ ಇರೋಂಥದ್ದು 6 ಟೀಮು, ಪ್ಲೇ ಆಫ್ಸಿಗೆ 4 ಟೀಮು. ಒಂಥರ ಸೋದ್ರು ಕೂಡ, ಮೆಜಾರಿಟಿ ಆಫ್ ದ ಮ್ಯಾಚಸ್ ಸೋದ್ರು ಕೂಡ ಚಾನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದಕ್ಕೆ. ನಮ್ಮ IPL ತರಲ್ಲ 10 ಟೀಮಲ್ಲಿ 4 ಟೀಮ್ ಕ್ವಾಲಿಫೈ ಆಗ್ತವೆ ಅನ್ನೋದಕ್ಕೆ. ಸೊ ವಿಚಿತ್ರವಾಗಿರುವಂಥ ಪ್ಯಾಟರ್ನ್ ಇದು. ಓಕೆ, ಇವಾಗ ಫ್ಯಾಫ್ ಡು ಪ್ಲೆಸಿಸ್ ಅವರ ಫಾರ್ಮ್ ನೋಡ್ತು ಅಂದ್ರೆ ಮುಂಬೈ ಇಂಡಿಯನ್ಸ್ ಕೇಪ್ ಟೌನ್ ಮೇಲೆ ಹೊಡೆದಿರುವಂಥದ್ದು. ನಿನ್ನೆ ಆದಂಥ ಮ್ಯಾಚ್ ಅಲ್ಲಿ 20 ಬಾಲಿಗೆ 50 ಹೊಡೆದಿದ್ದಾರೆ. ಅವ್ರೇನು ಅಂತ ಏನು ಹೆವಿ ಟಾರ್ಗೆಟ್ ಏನು ಕೊಟ್ಟಿರಲಿಲ್ಲ, ಚಿಕ್ಕ ಟಾರ್ಗೆಟ್ 100 ಒಳಗಡೆ ಇತ್ತು, ಹೊಡೆದ್ಬಿಟ್ಟು ಮುಗಿಸಿದ್ದಾರೆ ಅಷ್ಟೇ ಫ್ಯಾಫ್ ಡು ಪ್ಲೆಸಿಸ್ ಅವರು. ಇನ್ಫ್ಯಾಕ್ಟ್ ಇವರ ಫಾರ್ಮ್ ನ ನೋಡ್ತಾ ಹೋದ್ರೆ ಕಳೆದ 6 ಮ್ಯಾಚ್ ಫಾರ್ಮ್ ನೋಡ್ತಾರೆ. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚು 1 ಬಾಲು ಆಗಿಲ್ಲ ಜೋಬಾ ಸೂಪರ್ ಕಿಂಗ್ಸ್, ಯಾಕಂದ್ರೆ ಮಳೆ ಬಂದ್ಬಿಟ್ಟು ನಿಂತೋಗ್ಬಿಡ್ತು ಆ ಮ್ಯಾಚು. ಸೆಕೆಂಡ್ ಮ್ಯಾಚ್ ಇಂದ ನೋಡ್ತಾರೆ 6 ನೋಡಿದ್ರೆ 10 ಬಾಲ್ಗೆ, 7 ನೋಡಿದ್ರೆ 17 ಬಾಲ್ಗೆ, 10 ನೋಡಿದ್ರೆ 11 ಬಾಲ್ಗೆ, 9 ನೋಡಿದ್ರೆ 6 ಬಾಲ್ಗೆ, 17 ನೋಡಿದ್ರೆ 19 ಬಾಲ್ಗೆ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಫುಲ್ ಫ್ಲಾಪ್, ಫುಲ್ ಫೇಲ್ಯೂರ್ ಅಂತ ಹೇಳ್ಬೇಕು. ಆಮೇಲೆ ಇದು ಲಾಸ್ಟ್ ಮ್ಯಾಚ್ 25 ನೋಡಿದ್ರೆ 12 ಬಾಲ್ಗೆ. ಇಲ್ಲೇನೋ ಒಂದು ಸ್ವಲ್ಪ ರಿಯಲೈಸ್ ಆಯಿತು ಅಂತ ಕಾಣಿಸುತ್ತೆ ಫ್ಯಾಫ್ಗೆ, ನನ್ನ ನಿಧಾನಕ್ಕೆ ಆಡ್ದಲ್ಲಿ ಪ್ರಯೋಜನ ಇಲ್ಲ, ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಲೇಬೇಕು, ಅವಾಗಲೇ ಏನಾದ್ರು ಆಗುತ್ತೆ ಅಂತ. ಸೊ ಅದೇ ಆ ಮ್ಯಾಚು ಕೂಡ ಮಳೆ ಬಂದ್ಬಿಟ್ಟು ನಿಂತೋಯ್ತು. ಬಟ್ ಫ್ಯಾಫ್ ಅವ್ರಿಗೆ ಸ್ವಲ್ಪ ಬ್ಯಾಟಿಂಗ್ ಸಿಕ್ತು, ನಾಟ್ಔಟ್ ಆಗಿ ಉಳ್ಕೊಂಡಿದ್ರು. 25 ಫ್ರಮ್ 12 ಬಾಲ್ಸ್ ಹೊಡೆದಿದ್ರು. ಅಲ್ಲಿಂದ ಫಾರ್ಮು ಬಂದಿದೆ. 6ನೇ ಮ್ಯಾಚಿಂದ ಅಂದರೆ ಲೆಕ್ಕವಾಗಿ ನೋಡ್ತಂದ್ರೆ 7ನೇ ಮ್ಯಾಚಿಂದ 8ನೇ ಮ್ಯಾಚು 50 ರನ್ನ ಹೊಡೆದಿದ್ದಾರೆ ಗುರು. ಇಲ್ಲಿಂದ ಫಾರ್ಮು ಇನ್ಕ್ರೀಸ್ ಆಗ್ತಾ ಹೋಗಿದೆ ಫ್ಯಾಫ್ ಅವ್ರದ್ದು. 7ನೇ ಮ್ಯಾಚಿಂದ 7, 8, 9, 10 ಇನ್ನು 2 ಮ್ಯಾಚ್ ಬಾಕಿ ಇದೆ. ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಜೋಬಾ ಸೂಪರ್ ಕಿಂಗ್ಸ್ ಮೆಜಾರಿಟಿ ಆಫ್ ದ ಮ್ಯಾಚ್ನ ಸೋತ್ರೂ ಕೂಡ 2ನೇ ಮ್ಯಾಚ್ ಗೆದ್ದಿರೋದು. ಬಟ್ ಆದರೂ ಕೂಡ ಇನ್ನೂ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. ಈ ಟೂರ್ನಮೆಂಟ್ ಒಂಥರ ವಿಚಿತ್ರವಾಗಿರುವಂಥ ಟೂರ್ನಮೆಂಟ್. ಅದೇ ನಮ್ಮ IPL ಅಂತ ಬಂದಾಗ ಇಷ್ಟೊಂದು ಮ್ಯಾಚ್ ಎಲ್ಲ ಸೋತ್ಬಿಡ್ತು ಅಂದರೆ ಗಾನ್ಗೆ ಸಾಕಾಗ್ಬಿಟ್ಟಿರೋರು. ಬಟ್ ಇಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಜೋಬಾ ಸೂಪರ್ ಕಿಂಗ್ಸ್. ಜೊತೆಗೆ ಫ್ಯಾಫ್ ಅವರು ಕೂಡ ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಿದ್ರು. ಲಾಸ್ಟ್ 2 ಮ್ಯಾಚ್ ಫಾರ್ಮಿಗೆ ಬಂದಿರೋದ್ರಿಂದ ಇಲ್ಲಿ ಒಂಥರ ನಮ್ಮ RCBಗೆ ಏನಲ್ಲಿ ಥಾಟ್ಸ್ ಓಡ್ತಾ ಇದೆ. RCB ಕ್ಯಾಪ್ಟನ್ ಚೇಂಜ್ ಮಾಡಬೇಕಂತೆ, ಕೊಹ್ಲಿ ಆಯ್ತಾರಂತೆ ಕ್ಯಾಪ್ಟನ್, ಅಥವಾ ಬೇರೆಯವ್ರನ್ನ ಕ್ಯಾಪ್ಟನ್ ಮಾಡಬೇಕು. ವಿಲ್ ಜಾಕ್ಸ್ ಮಸ್ತಾಗಿ ಆಡ್ತಾ ಇದ್ದಾರೆ. ವಿಲ್ ಜಾಕ್ಸ್ ಅವರ ಟೀಮ್ ತೋಪ್ ಪಡ್ಕೊಂಡು ಕೆಳಗಡೆ ಬಂದ್ಬಿಟ್ಟಿತ್ತಲ್ಲ ಗುರು. ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಮತ್ತು MI ಕ್ಯಾಪ್ಟನ್ ಇಬ್ರು ಕೂಡ ಕೆಳಗಡೆ, ಜೋಬಾ ಸೂಪರ್ ಕಿಂಗ್ಸ್ ಕೆಳಗಡೆ ಇದ್ರು. ಇವಾಗೆಲ್ಲ ನಿನ್ನೆ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಅವ್ರು ಸ್ವಲ್ಪ ಮೇಲ್ಗಡೆ ಹೋದ್ರು. ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಉಳಿಸ್ಕೊಂಡು ಕೆಳಗಡೆ ಬಂದು ಬಿದ್ದಿದೆ. ಅವ್ರ ಟೀಮಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ. ವಿಲ್ ಜಾಕ್ಸ್ ಕೂಡ 1-2 ಮ್ಯಾಚ್ ಆಡಿದ್ರು, ಆಮೇಲೆ ಅವರು ಕೂಡ ಅಷ್ಟೊಂದಿನ ಹಾವಳಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಕನ್ಸಿಸ್ಟೆಂಟ್ ಪ್ರದರ್ಶನ ಏನು ವಿಲ್ ಜಾಕ್ಸ್ ಇಂದನೂ ಬಂದಿಲ್ಲ, ಫ್ಯಾಫ್ ಡು ಪ್ಲೆಸಿಸ್ ಇಂದನೂ ಬಂದಿಲ್ಲ. ಬಟ್ ಇನ್ನು ಮಿಕ್ಕಿರುವಂಥ 2 ಮ್ಯಾಚ್ ಅದು ಯಾವ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ನಮ್ಮ ಫ್ಯಾಫ್ ಡು ಪ್ಲೆಸಿಸ್ ಅಂತ ಜಸ್ಟ್ ಕಾದು ನೋಡಬೇಕು. ಮುಂಬೈ ಇಂಡಿಯನ್ಸ್ ಕೇಪ್ ಟೌನ್ ಮೇಲೆ 20 ಬಾಲ್ಗೆ 50 ಹೊಡೆದಿದ್ರಿಂದ ಇದೊಂಥರ ಪಾಸಿಟಿವ್ ಸೆನ್ಸ್ ಬಂದಿದೆ ನಮ್ಮ ಫ್ಯಾಫ್ ಡು ಪ್ಲೆಸಿಸ್ ಅವರಿಗೆ. ಇಲ್ಲಾಗಿರೋ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದರೆ RCB ಅಲ್ಲಿ ಒಳಗಡೆ ಏನು ಇನ್ಸೈಡ್ ಆಗಿ ಓಡಾಡ್ತಾ ಇತ್ತು, ಕ್ಯಾಪ್ಟನ್ ಚೇಂಜ್ ಮಾಡಬೇಕು, ಫಾರ್ಮ್ ಅಲ್ಲಿಲ್ಲ, ಮೈನ್ ಕನ್ಸರ್ನ್ ಆಗಿದೆ RCBಗೆ. ಇದು ಡಬ್ಬಾ ತರ ಆಡ್ತಾ ಇದ್ದಾರೆ ಫ್ಯಾಫ್ ಡು ಪ್ಲೆಸಿಸ್ ಅದು ಇದು ಅಂತ. ಇವಾಗ ಮತ್ತೆ ಫಾರ್ಮಿಗೆ ಬಂದು ತೋರಿಸಿದ್ದಾರೆ, ಇಲ್ಲ ಅಮ್ಮ ನಾನು ಒಬ್ಬ ಮೇನ್ ಕಂಟೆಂಡರ್ ಆಗಿದ್ದೀನಿ RCBಲಿ ಅಂತ. ಜೊತೆಗೆ ಕ್ಯಾಪ್ಟನ್ಸಿ ಕೂಡ ಈ ವರ್ಷ ನಿಭಾಯಿಸ್ತೀನಿ ಅಂತ ಒಂದು 15 ಅಗ್ರೆಸಿವ್ ಆಗಿ ಹೊಡೆಯೋದ್ರ ಮೂಲಕ ತೋರಿಸಿ ನಾನು ಇನ್ನ ಕ್ರಿಕೆಟ್ ಇದೆ ಗುರು, ಎಲ್ಲ ಒಂದು 5 ಮ್ಯಾಚ್ ಹಿಂಗಾಯ್ತು ಅನ್ನೋದು ಮಾತ್ರಕ್ಕೆ IPL ಅಲ್ಲೂ ಹಿಂಗೆ ಆಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರ ನೀವು ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ರೆ. ಸೊ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದಿಲ್ಲ ಅವರ ಬ್ಯಾಟ್ ಇಂದ. ಸೊ ಇಲ್ಲಿಗೆ ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ ಕ್ಯಾಪ್ಟನ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಈ ಟೂರ್ನಮೆಂಟ್ ಉಡಾಯಿಸ್ಕೊಂಡಿದ್ರು ಕೂಡ ಯಾವುದೇ ಮ್ಯಾಚ್ ಅಲ್ಲಿ ಫಾರ್ಮಿಗೆ ಬರದೇ ಇದ್ರು ಕೂಡ
ನನ್ನ ಪ್ರಕಾರ ಫ್ಯಾಫ್ ಅವ್ರನ್ನೇ ಕ್ಯಾಪ್ಟನ್ ಆಗಿ ಇರೋರು. ಬಟ್ ಇನ್ಸೈಡ್ ಇನ್ಫಾರ್ಮೇಷನ್ ಚರ್ಚೆ ಗಿರ್ಚೆ ಎಲ್ಲ ಏನು ಆಗ್ತಿತ್ತು ಒಳಗಡೆ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿತ್ತಲ್ಲ, ಬೇರೆ ಕ್ಯಾಪ್ಟನ್ ಆಗ್ತಾರೆ ಅದು ಇದು ಅಂತೆಲ್ಲ, ಇದು ಜಸ್ಟ್ ರೂಮರ್ಸ್ ಅಷ್ಟೇ. ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ 100% ಕ್ಯಾಪ್ಟನ್ ಆಗಿರುತ್ತೆ. ಜೊತೆಗೆ ಒಳ್ಳೆ ಫಾರ್ಮಿಗೆ ಬೇರೆ ರೀಸೆಂಟ್ 1-2 ಮ್ಯಾಚಿಂದ ಬಂದಿರೋದ್ರಿಂದ ಇದು ಪಾಸಿಟಿವ್ಸ್ ಅಷ್ಟೇ RCBಗೆ. ಕಾದ್ ನೋಡೋಣ.